ನಮಸ್ತೆ, ಹರೇ ಕೃಷ್ಣ. ಟ್ರಿಪಲ್ ಏಜ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ. ಎಸ್, ನಾಳೆ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಇವತ್ತಿನ ಒಂದು ರೀಡಿಂಗ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕ್ಯಾಂಡಲ್ ರೀಡಿಂಗ್. ಏನು ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳಲಿಕ್ಕೆ ಬಯಸ್ತಿದ್ದಾರೆ, ಏನೆಲ್ಲ ಮೆಸೇಜಸ್ ಸಿಗ್ತಿದೆ ನಿಮಗೆ ನೋಡೋಣ. ಆ್ಯಂಡ್ ಇಲ್ಲಿ ಸಿಂಗಲ್ಸ್ ಅಥವಾ ಯಾರನ್ನಾದರೂ ನೀವು ಮನಸಾರೆ ಇಷ್ಟಪಡ್ತಿದ್ರೆ ಅಥವಾ ಆ ವ್ಯಕ್ತಿ ಬಗ್ಗೆ ನೀವು ನೆನೆಸ್ಕೊತ ಕೂಡ ಈ ಒಂದು ರೀಡಿಂಗ್ನ ನೋಡ್ಬೋದು. ಹಾಗೆ ಯಾರೆಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಅವರು ಕೂಡ ಈ ಒಂದು ರೀಡಿಂಗ್ನ ನೋಡ್ಬೋದು. ಆ್ಯಂಡ್ ಇದು ಒಂದು ಟೈಮ್ಲೆಸ್ ರೀಡಿಂಗು ಕೂಡ ಆಗಿರುತ್ತೆ. ಆ್ಯಂಡ್ ಏನು ನಿಮಗೆ ರೆಸಿನೇಟ್ ಆಗುತ್ತೆ, ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಈ ಒಂದು ರೀಡಿಂಗ್ ನಿಮಗಾಗಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್. ಎಸ್, ಏನೆಲ್ಲ ಮೆಸೇಜಸ್ ಸಿಗುತ್ತೆ ನೋಡೋಣ. ಹೊಸ ವಿಚಾರನ ನೀವು ಕಲ್ತ್ಕೊಳ್ತಿದ್ದೀರಾ ನಿಮ್ಮ ಪಾರ್ಟ್ನರಿಂದ. ಹೊಸ ಮಾಹಿತಿ, ಹೊಸ ಒಂದು ಬದಲಾವಣೆ ನಿಮ್ಮ ಒಂದು ಪಾರ್ಟ್ನರ್ ಲೈಫಲ್ಲಿ ಕೂಡ ನಡೀತಿದೆ, ನಿಮ್ಮ ಬದುಕಲ್ಲೂ ಕೂಡ ನಡೀತಿದೆ. ಕೆಲವು ವಿಚಾರಗಳಲ್ಲಿ ನಿಮ್ಮ ಪಾರ್ಟ್ನರ್ ಮೌನವಾಗಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಅಥವಾ ಅವರು ತುಂಬ ಇನ್ನೋಸೆಂಟ್ ಅಂತ ಅಲ್ಲ, ಅಥವಾ ಅವರು ತುಂಬಾ ಎಲ್ಲ ಗೊತ್ತಿದೆ ಅಂತನೂ ಅಲ್ಲ. ಬಟ್ ಕೆಲವು ವಿಚಾರಗಳಲ್ಲಿ ಆ ವ್ಯಕ್ತಿ ತುಂಬ ಸೌಮ್ಯತೆಯಿಂದ ನಡ್ಕೊಳ್ಳುವಂಥ ವ್ಯಕ್ತಿ. ಹಾಗೆ ಕೆಲವು ವಿಚಾರಗಳಲ್ಲಿ ತುಂಬ ಗೌಪ್ಯತೆಯನ್ನು ಕಾಪಾಡುವಂಥ ವ್ಯಕ್ತಿ. ಹಾಗೆ ಕೆಲವು ವಿಚಾರಗಳಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಗೌರವಿಸುವಂತಹ ವ್ಯಕ್ತಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ಕೆಲವರಿರಲಿ, ಈ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ವಾಪಸ್ ಬರ್ತಾರಾ, ಮತ್ತೆ ಕಾಲ್ ಮೆಸೇಜ್ ಸಿಗಬಹುದು ಆ ವ್ಯಕ್ತಿಯಿಂದ ಅಂತ. ಖಂಡಿತ ಆ ವ್ಯಕ್ತಿ ಮನಸ್ಸಲ್ಲಿ ನೀವಿದ್ದೀರಾ, ಅವ್ರು ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಿದ್ದಾರೆ. ಬಟ್ ಇಲ್ಲಿ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ. ಆ ವ್ಯಕ್ತಿಯಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರಲಿಕ್ಕೆ ಸ್ವಲ್ಪ ತಡ ಆಗ್ತಿರಬಹುದು. ಎಸ್, ಹೊಸ ಬದಲಾವಣೆ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ನಡೀತಿದೆ. ನೀವೇನೇ ಡಿಸಿಷನ್ಸ್ ತಗೋತಿದ್ರು, ನಿಮ್ಮ ಪಾರ್ಟ್ನರ್ ಏನೇ ಡಿಸಿಷನ್ಸ್ ತಗೋತಿದ್ರು. ಹಾಗೆ ನಾಳೆ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಇನ್ನಷ್ಟು ನಿಮಗೆ ಆ ವ್ಯಕ್ತಿಯಿಂದ ಕೆಲವು ಮಾತುಗಳು ನಿಮಗೆ ಖುಷಿಯನ್ನು ಕೊಡ್ತಿದೆ. ಹೊಸ ಕೆಲಸದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ, ಹೊಸ ವೃತ್ತಿ ಬಗ್ಗೆ, ಅವರ ಒಂದು ಕೆರಿಯರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ. ಹಾಗೆ ಅವರ ಒಂದು ಬ್ಲಡ್ಡಿಂದ ನಿಮಗೆ ಲೆಟರ್ ಕೂಡ ಬರೀತಿರ್ಬೋದು, ಅಥವಾ ನಿಮ್ಮನ್ನು ತುಂಬ ಕೆಲವು ವಿಚಾರಗಳಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ, ಕೆಲವು ಮಾತುಗಳಲ್ಲಿ ಅಥವಾ ಕೆಲವು ದಿವಸಗಳಿಂದ ಮಿಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಕೆಲವು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ. ಹಾಗೆ ಅವರ ಫ್ರೆಂಡ್ಸ್ ಸರೌಂಡಿಂಗ್ ಇನ್ನೂ ಸ್ವಲ್ಪ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಅದರಿಂದ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ. ಬಟ್ ನಿಮ್ಮ ಒಂದು ಮಾತುಗಳು ಆ ವ್ಯಕ್ತಿಗೆ ತುಂಬಾ ಮುಖ್ಯವಾಗಿದೆ. ಆ್ಯಂಡ್ ಇಲ್ಲಿ ತುಂಬ ಔಟ್ ಆಫ್ ಲೊಕೇಶನ್ ಎಲ್ಲಾದರೂ ತುಂಬ ದೂರ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಆ ವ್ಯಕ್ತಿಗೆ ತುಂಬ ಶಾಂತವಾದ ಸ್ಥಳದಲ್ಲಿ ಕೂತು ನಿಮ್ಮ ಜೊತೆ ಮಾತಾಡಬೇಕಿದೆ, ಇನ್ನಷ್ಟು ಕಾನ್ವರ್ಸೇಷನ್ ಮಾಡಬೇಕಿದೆ. ನಿಮ್ಮ ಮನಸ್ಸಲ್ಲಿ ಇನ್ನಷ್ಟು ಗೊಂದಲತೆ ಇದೆ ಆ ವ್ಯಕ್ತಿ ಬಗ್ಗೆ. ಹಾಗೆ ಇನ್ನಷ್ಟು ಕೆಲವು ವಿಚಾರಗಳಲ್ಲಿ ಡೌಟ್ ಕೂಡ ಇರಬಹುದು, ಅದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೋತಿದ್ದೀರಾ. ಹಾಗೆ ತುಂಬ ದೇವಿನ ನಂಬಿದ್ದಾರೆ ನಿಮ್ಮ ಪಾರ್ಟ್ನರ್, ತುಂಬ ದೇವರ ಭಕ್ತಿ ಇದೆ. ಹೆಚ್ಚಾಗಿ ಅವರ ತಂದೆ ತಾಯಿನ ನೀವು ತುಂಬ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ಕೂಡ ಇದೆ. ಹೆಚ್ಚಾಗಿ ಅವರ ಲೈಫ್ ಲಾಂಗ್ ನೀವು ಅವ್ರ ಜೊತೆ ಕೈ ಹಿಡಿದು ನಡೀತೀರಾ ಅನ್ನೋ ನಂಬಿಕೆ ಕೂಡ ಇದೆ, ಅವರ ಅರ್ಧಾಂಗಿಯಾಗಿ. ಎಸ್, ಅವರ ಒಂದು ವಾಯ್ಸ್ ಇರ್ಬೋದು, ಅವರು ಕೊಡುವಂಥ ಗಿಫ್ಟ್ಸ್ ನಿಮಗೆ ಗಿಫ್ಟ್ ಇರ್ಬೋದು, ಅದು ತುಂಬಾ ಮೌಲ್ಯವಾದದ್ದಾಗ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗ ಕೂಡ ಒಳ್ಳೆ ನಿರ್ಧಾರನ ತಿಳಿಸ್ತಿದ್ದಾರೆ. ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೂ ಕೂಡ ಕೆಲವು ಮಾತುಗಳನ್ನು ಮಾತಾಡ್ತಿದ್ದಾರೆ. ಈ ಹಿಂದೆ ನಿಮಗೂ ಅವ್ರಿಗೂ ವಾದ ವಿವಾದಗಳಾಗಿ ಏನಾದರೂ ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದು ಕೂಡ ಸಾಲ್ವ್ ಆಗ್ತಿದೆ. ಯಾತಕ್ಕಾಗಿದೆ ಅಂತ ಇಲ್ಲಿ ಕೆಲವರಿಗೆ, ಇಲ್ಲಿ ಸಿಂಗಲ್ಸ್ಗೆ ನೀವೇನು ಮನಸಾರೆ ಆ ವ್ಯಕ್ತಿನ ಇಷ್ಟಪಡ್ತಿದ್ದೀರಾ ಅದು ಹೈಡಾಗಿ ಆ ವ್ಯಕ್ತಿನೂ ಕೂಡ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಇನ್ನು ಕೆಲವರಿಗಿಲ್ಲಿ ನಿಮ್ಮನ್ನು ತುಂಬ ಇಷ್ಟಪಡ್ತಿರೋ ವ್ಯಕ್ತಿ ತುಂಬ ಕಾತುರದಿಂದ ಕಾಯ್ತಿದ್ದಾರೆ ನಿಮ್ಮ ಲೈಫಿಗೆ ಬರಲಿಕ್ಕೆ. ಬಟ್ ನಿಮ್ಮ ಫ್ಯಾಮಿಲಿ ಇಶ್ಯೂಸಿಂದ ಅಥವಾ ನಿಮ್ಮ ಸಂಬಂಧದಲ್ಲಿರೋ ವ್ಯಕ್ತಿಗಳೇ ಆಗಿರಬಹುದು ಇವರು,
ಆ ವ್ಯಕ್ತಿಗಳು ನಿಮ್ಮನ್ನು ತುಂಬ ಐಡಾಗಿ ಇಷ್ಟಪಡ್ತಿದ್ದಾರೆ. ನಾಳೆ ನಿಮಗೆ ಫೋನ್ ಕಾಲ್ ಮೆಸೇಜ್ ಕೂಡ ಆ ವ್ಯಕ್ತಿಯಿಂದ ಸಡನ್ನಾಗಿ ಬರಬಹುದು. ತುಂಬ ವರ್ಷಗಳು ತುಂಬ ತಿಂಗಳಿಂದ ಮಾತು ಬಿಟ್ಟಿದ್ರೆ, ಆ ವ್ಯಕ್ತಿ ಬಗ್ಗೆ ಪರಿಚಯ ಇಲ್ಲದೆ ಇದ್ದರೆ ಮತ್ತೆ ಪರಿಚಯ ಆಗ್ತಿದೆ. ಅವರು ನಿಮ್ಮನ್ನು ಗಮನಿಸ್ತಿದ್ದಾರೆ. ಎಸ್, ನಿಮ್ಮನ್ನು ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಕೂಡ ಆಸೆ ಇದೆ ನಿಮ್ಮ ಪಾರ್ಟ್ನರ್ಗೆ. ಹಾಗೆ ಅವರ ಒಂದು ಲೈಫಲ್ಲಿ ಏನು ಅಬ್ಸ್ಟಿಕಲ್ಸ್ ಇತ್ತೋ ಅದನ್ನು ಕೂಡ ನೀವು ರಿಮೂವ್ ಮಾಡಿದ್ದೀರಾ ಈ ಬ್ಯಾಕ್ ಓವರ್ ವೀಕ್ಸಲ್ಲಿ. ಅದು ಕೂಡ ತುಂಬಾ ಅವರ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಹೆಚ್ಚಾಗಿ ನೀವು ಅವ್ರ ಜೊತೆ ಇದ್ದರೆ ಅವರ ಲೈಫಲ್ಲಿ ಎಲ್ಲನೂ ಗೆಲ್ತೀನಿ ಅನ್ನೋ ಒಂದು, ಸಾಧನೆ ಮಾಡ್ತೀನಿ ಅನ್ನೋ ಒಂದು ಛಲ ಹಠ ಇದೆ ನಿಮ್ಮ ಪರ್ಸನ್ಗೆ. ಎಲ್ಲೋ ಒಂದು ಲಾಂಗ್ ಜರ್ನಿ ನಡೀತಿದ್ದೀರಾ ಇಬ್ಬರು ಕೈ ಹಿಡಿದು. ಹಾಗೆ ಇನ್ನಷ್ಟು ಮಾತುಗಳು ಆಗ್ತಿದೆ. ಆ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಕೂಡ ಆಗ್ತಿದೆ. ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ನಿಮ್ಮ ಹತ್ರ ವ್ಯಕ್ತಪಡಿಸಿಲ್ಲ ಇನ್ನೂ. ಆ ಮಾತುಗಳನ್ನು ಮುಂದಿನ ದಿನಗಳಾಗಿರ್ಬೋದು, ನಾಳೆ ಆಗಿರ್ಬೋದು, ಅವರ ವಿಚಾರದ ಬಗ್ಗೆ ನಿಮ್ಮ ಹತ್ರ ವ್ಯಾಲೆಂಟೈನ್ಸ್ ಡೇ ದಿವಸ ಮಾತಾಡ್ತಿದ್ದಾರೆ. ಹೆಚ್ಚಾಗಿ ನಿಮ್ಮ ವಾಯ್ಸ್ ಇರಬಹುದು, ನಿಮ್ಮ ಕಣ್ಣುಗಳಿರಬಹುದು, ತುಂಬಾ ಆ ವ್ಯಕ್ತಿಗೆ ಇಷ್ಟ. ನೀವು ಹಾಕುವಂಥ ಕಾಜಲ್ ತುಂಬಾ ಇಷ್ಟ. ಹಾಗೆ ನೀವು ಇನ್ನಷ್ಟು ಅವರ ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಲ್ತಿದ್ದೀರಾ. ಆ ವ್ಯಕ್ತಿ ಹೃದಯದಿಂದ ಶ್ರೀಮಂತಿಕೆ ಹೆಚ್ಚಾಗಿದೆ. ಹಾಗೆ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬ ಕನಸುಗಳನ್ನ ಕಾಣ್ತಿದ್ದಾರೆ. ಹಾಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ, ಇನ್ನಷ್ಟು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗ್ತಿದೆ. ಹಾಗೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದು ಮೂರನೇ ವ್ಯಕ್ತಿಗೂ ಕೂಡ ಕೆಲವು ಡಿಸ್ಟ್ರಾಕ್ಷನ್ಸ್ನ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ ಅದು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ಬೋದು. ಅವರು ಕಟಕ ರಾಶಿ ಇರಬಹುದು, ಮಿಥುನ ರಾಶಿ ಇರ್ಬೋದು, ಕನ್ಯಾ ರಾಶಿ ಇರಬಹುದು, ಅಥವಾ ವೃಶ್ಚಿಕ ರಾಶಿ ಇರ್ಬೋದು. ಈ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಆ ಒಂದು ನೆಗೆಟಿವ್ ಕೆಟ್ಟ ದೃಷ್ಟಿಯಿಂದ ದೂರ ಕೂಡ ಆಗ್ತಿದ್ದೀರಾ. SUTGR ಲೆಟರ್ಸಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಇನ್ನು 5 ಡೇಸಲ್ಲಿ ಇನ್ನಷ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ಸತ್ಯಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೋತಿದ್ದಾರೆ. ಹಾಗೆ ಇಲ್ಲಿ ಯಾರು ಬ್ರೇಕಪ್ ಆಗಿದೆ, ಆ ವ್ಯಕ್ತಿನ ಮಾತ್ರ ಮಾತಾಡ್ತಿಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಮುನ್ಸುಗಳಿದೆ, ಬೇಸರಗಳಿದೆ. ಇನ್ನು 5 ಡೇಸಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವ್ರನ್ನ ನೀವು ಬಿಟ್ಟಿರೋಕ್ಕಾಗ್ತಿಲ್ಲ, ನಿಮ್ಮನ್ನು ಅವ್ರು ಬಿಟ್ಟಿರೋಕ್ಕಾಗ್ತಿಲ್ಲ. ಬಟ್ ಮನಸ್ಸು ಯಾಕೋ ನೀವೇ ಸಾರಿ ಕೇಳಿ ಅನ್ನೋದಿದೆ, ನಿಮ್ಮ ಮನಸ್ಸು ಅವರೇ ಸಾರಿ ಕೇಳೋದಿದೆ. ಯಾರಾದರೂ ಒಬ್ಬರು ಸೋಲ್ತಿದ್ದೀರಾ, ಖಂಡಿತ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಒಂದು ತಿರುವು ತಗೋತಿದ್ದೀರಾ, ಹೊಸ ನಿರ್ಧಾರ ತಗೋತಿದ್ದೀರಾ. ಇಲ್ಲಿ ನಿಮಗೆ ಈ ಹಿಂದೆ ಈ ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರ್ಬೋದು, ನೀವು ತಗೊಳ್ಳೋ ನಿರ್ಧಾರದಲ್ಲಾಗಿರಬಹುದು, ಎಂಗೇಜ್ಮೆಂಟ್ ವಿಚಾರವಾಗಿ ಹೋಗಿ ಅರ್ಧದಲ್ಲಿ ಸ್ಟಾಪ್ ಆಗಿದ್ದರೆ ನಾಳೆ ಆ ವಿಚಾರದ ಬಗ್ಗೆ ಕೂಡ ನೀವು ಚರ್ಚೆ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ಹಾಗೆ ನೇಚರ್ ಸೈನ್ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮ ಪರ್ಸನ್ ನೇಚರ್ ಕಡೆ ತುಂಬ ಗಮನ ಕೊಡ್ತಾರೆ, ತುಂಬ ನೇಚರ್ ಸೈನ್ ಪ್ಲೇಸಸ್ಗೆ ಹೋಗ್ಲಿಕ್ಕೆ ತುಂಬ ಇಷ್ಟ ಇದೆ, ನಿಮ್ಮನ್ನು ಟ್ರಾವೆಲ್ ಮಾಡಲಿಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಎಸ್, ತುಂಬ ಕ್ರಿಯೇಟಿವ್ ಆಗಿ ನಿಮ್ಮನ್ನು ಏನಾದರೂ ಸರ್ಪ್ರೈಸಿಂಗ್ ಮಾಡಬೇಕು, ತುಂಬ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ನಿಮಗೆ ತುಂಬಾ ಇಷ್ಟ ಆಗಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮಗೆ ಟೆಡಿ ಬೇರ್ಸ್ ಅಂದರೆ ಇಷ್ಟ ಇರಬಹುದು, ಅದು ಕೂಡ ನಿಮಗೆ ಗಿಫ್ಟಾಗಿ ಸಿಗ್ತಿರಬಹುದು. ಅಥವಾ ಪಪ್ಪೀಸ್ ಇರ್ಬೋದು, ಅದು ಕೂಡ ನಿಮಗೆ ಗಿಫ್ಟಾಗಿ ನಿಮ್ಮ ಪಾರ್ಟ್ನರ್ ಕೊಡ್ತಿರಬಹುದು. ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇದೆ. ಆ ಡಿಸ್ಟ್ರಾಕ್ಷನ್ಸಿಂದ ಕೆಲವರಿಗೆ ಇಲ್ಲಿ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ವ್ಯಕ್ತಿಗಳಿಂದ ನಿಮ್ಮ ಪಾರ್ಟ್ನರ್ ಈಚೆ ಬರಬೇಕು, ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ನಿಮ್ಗೊಂದು ಡೌಟ್ ಇದೆ, ಈ ವ್ಯಕ್ತಿ ನಿಮ್ಮನ್ನೇ ಇಷ್ಟಪಡ್ತಿದ್ದಾರೆ, ಆ ವ್ಯಕ್ತಿನೂ ಇಷ್ಟಪಡ್ತಿದ್ದಾರಾ ಅಂತ. ನಾವು ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ, ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಜೊತೆ ಹೆಜ್ಜೆನ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಸ್, ಇಲ್ಲಿ ನೀವು ತುಂಬಾ ಆಳವಾಗಿ ಯಾವುದೋ ವಿಚಾರವಾಗಿ ಯೋಚನೆ ಮಾಡ್ತಿದ್ದೀರಾ. ಹಾಗೆ ಆ ವ್ಯಕ್ತಿ ಏನು ಕಾರಣ ಹೇಳ್ದೇನೆ ನಿಮ್ಮಿಂದ ಮಾತನ್ನು ಬಿಟ್ಟು ದೂರ ಆಗಿದ್ರೆ, ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಸಡನ್ನಾಗಿ ಯಾಕೆ ಈ ರೀತಿ ಆಗಿದೆ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಕ್ವಶನ್ಸ್ ಇದ್ದರೆ, ಖಂಡಿತ ಅವರ ಫ್ಯಾಮಿಲಿ ಇಶ್ಯೂಸಿಂದ ಸ್ವಲ್ಪ ನಿಮ್ಮಿಂದ ದೂರ ಇರಬಹುದು. ಅವರ ಫ್ಯಾಮಿಲಿ ಅಡ್ಡಿ ಮಾಡ್ತಿರ್ಬೋದು ಕೆಲವು ವಿಚಾರಗಳಿಗೆ. ಆ್ಯಂಡ್ ಇಲ್ಲಿ G ಲೆಟರಿಂದ ಸ್ವಲ್ಪ ಈ ವ್ಯಕ್ತಿಯಿಂದ ನಿಮಗೆ
ಏನು ಸಮಸ್ಯೆ ಆಗಿದೆ ಅಥವಾ ಆ ವ್ಯಕ್ತಿಯಿಂದ ನೀವೇನಾದರೂ ಹೆಲ್ಪನ್ನು ಕೇಳ್ತಿದ್ರೆ ಅಥವಾ ಏನಾದರೂ ಹೆಲ್ಪ್ ಬೇಕಿದ್ರೆ ಆ ಲೆಟರಿಂದ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಆ ವ್ಯಕ್ತಿಯಿಂದ ಕೂಡ ನಿಮಗೆ ಈ ಹಿಂದೆ ಸಮಸ್ಯೆ ಆಗಿದ್ರೆ ಅದು ಕೂಡ ಸಾಲ್ವ್ ಆಗ್ತಿದೆ. ಎಸ್, ತುಂಬ ಲಾಂಗ್ ಜರ್ನಿ ನಡೀತಿದ್ದೀರಾ. ನಿಮಗೋಸ್ಕರ ಆ ವ್ಯಕ್ತಿ ತುಂಬಾ ಕನಸನ್ನು ಕಟ್ಟಿದ್ದಾರೆ. ನಿಮಗೋಸ್ಕರ ಟ್ಯಾಟೋ ಕೂಡ ಹಾಕಿಸ್ಕೊತಿದ್ದಾರೆ. ನಾಳೆ ಅದು ಕೂಡ ನಿಮಗೆ ಸರ್ಪ್ರೈಸ್ ಅನಿಸ್ಬಹುದು ವ್ಯಾಲೆಂಟೈನ್ಸ್ ಡೇ ದಿವಸ. ಹಾಗೆ ನಿಮ್ಮ ಮಾತುಗಳು ಆ ವ್ಯಕ್ತಿಗೆ ತುಂಬ ಮುಖ್ಯವಾಗಿದೆ. ನೀವು ತುಂಬ ವಿಚಾರಗಳಲ್ಲಿ ಮೌನವಾಗಿದ್ದೀರಾ. ಆ ವ್ಯಕ್ತಿ ಕೇಳಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋಕ್ಕಾಗಿಲ್ಲದೆ ಇರಬಹುದು. ಆ ಉತ್ತರಕ್ಕೋಸ್ಕರ ಆ ವ್ಯಕ್ತಿ ಕಾಯ್ತಿದ್ದಾರೆ. ಎಸ್, ನಿಮ್ಮ ಒಂದು ಫೋನ್ ಕಾಲ್ ಮೆಸೇಜ್ಗೋಸ್ಕರ ಕೆಲವು ವ್ಯಕ್ತಿಗಳು ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ನಿಮಗೆ ಪ್ರಪೋಸ್ ಮಾಡ್ತಿರ್ಬೋದು. ಈ ಹಿಂದೆ ಆ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಿದ್ರು, ಬಟ್ ನೀವು ಒಪ್ಪಿರಲಿಲ್ಲ. ಬಟ್ ಮತ್ತೆ ನಿಮಗೆ ಆ ವ್ಯಕ್ತಿ ಪ್ರಪೋಸ್ ಮಾಡ್ತಿರ್ಬೋದು. ಹಾಗೆ ಯಾವುದೋ ಒಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಲಾಕ್ ಆಗಿತ್ತು. ಸಣ್ಣ ಪುಟ್ಟ ವಿಚಾರಕ್ಕೆ 1 ವೀಕಿಂದ ಇರ್ಬೋದು, 1-4 ಡೇಸಿಂದ ಆಗಿರ್ಬೋದು, ಆ ವ್ಯಕ್ತಿಯಿಂದ ಜೊತೆ ನೀವು ದೂರ ಇದ್ದು ಮಾತು ಬಿಟ್ಟಿದ್ರೆ ಮತ್ತೆ ಆ ವ್ಯಕ್ತಿ ಜೊತೆಗೆ ನೀವು ಮಾತಾಡ್ತಿದ್ದೀರಾ. ಹಾಗೆ ಇಲ್ಲಿ 28 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಹಾಗೆ 68 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಎಸ್, ಇಲ್ಲಿ ನೆಕ್ಸ್ಟ್ ಮಂತಲ್ಲೂ ಕೂಡ ನಿಮಗೆ ಎಂಗೇಜ್ಮೆಂಟ್ ಆಗ್ತಿದೆ ನಿಮ್ಮ ಪಾರ್ಟ್ನರ್ ಜೊತೆ ಅನ್ನೋ ಒಂದು ಮೆಸೇಜ್ ಕೂಡ ಸಿಗ್ತಿದೆ. ಹಾಗೆ ನೀವು ಇನ್ನಷ್ಟು ಗ್ರೋತ್ ಆಗಬೇಕು ಅಂತ ನಿಮ್ಮ ಪಾರ್ಟ್ನರ್ ಬಯಸ್ತಿದ್ದಾರೆ. ನೀವೇನಾದರೂ ಸ್ವಂತ ಬಿಸ್ನೆಸ್ನ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಅದಕ್ಕೆ ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಸಿಗ್ತಿದೆ. ಹಾಗೆ ದೇ ಲವ್ಸ್ ಯು ಸೋ ಮಚ್. ಆ್ಯಂಡ್ ಕೆಲವು ವಿಚಾರಗಳಲ್ಲಿ, ಕೆಲವು ನಿರ್ಧಾರಗಳಲ್ಲಿ, ಕೆಲವು ಘಟನೆಗಳಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಜೊತೆ ಕೈ ಹಿಡಿದು ನಡಿಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ಪ್ರಾಮಿಸಿಂಗ್ ಕೂಡ ಕೇಳ್ತಿರಬಹುದು. ಎಸ್, ಅವ್ರು ಕೇಳುವಂತಹ ಪ್ರಶ್ನೆಗೆ ನೀವು ತುಂಬಾ ಸರಳವಾಗಿ ಉತ್ತರ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಪ್ರೀತಿಗೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆ ಆ ವ್ಯಕ್ತಿಯಿಂದನೂ ನೀವು ದೂರ ಆಗ್ತಿದ್ದೀರಾ. ಆ ವ್ಯಕ್ತಿನ ನೀವು ತುಂಬಾ ನಂಬಿದ್ರಿ, ಆ ವ್ಯಕ್ತಿನ ನೀವು ಸ್ನೇಹಿತರಾಗಿ ನಂಬಿದ್ರಿ ಅಥವಾ ಆ ವ್ಯಕ್ತಿನ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ನಂಬಿದ್ರಿ. ಬಟ್ ಆ ವ್ಯಕ್ತಿನೇ ನಿಮ್ಮ ಪ್ರೀತಿಗೆ ಒಂದು ಅಡ್ಡಿಯಾಗಿ ನಿಂತಿದ್ದಾರೆ. ಅದು ಕೂಡ ನಿಮಗೆ ಶೀಘ್ರದಲ್ಲೇ ಆ ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗ್ತಿದೆ. ಅದನ್ನು ನಂಬಿ ಆ ವ್ಯಕ್ತಿನ ನೀವು ದೂರ ಮಾಡ್ತಿರ್ಬೋದು. ನೀವು ಕೂಡ ನಿಮ್ಮ ಪಾರ್ಟ್ನರ್ ಕೂಡ ಆ ವ್ಯಕ್ತಿನ ದೂರ ಮಾಡ್ತಿರಬಹುದು. ಎಸ್, ಏನಾದರೂ ನೀವು ಅಸ್ಟ್ರಾಲಜಿಸ್ಟ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಕೇಳಲಿಕ್ಕೆ, ನಿಮ್ಮ ಪಾರ್ಟ್ನರ್ ಭವಿಷ್ಯದ ಬಗ್ಗೆ ಕೇಳಲಿಕ್ಕೆ. ಎಸ್, ಇನ್ನಷ್ಟು ಗ್ರೋತನ್ನು ನೋಡಲಿಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಈ ಹಿಂದೆ ಅವ್ರಿಗೇನಾದರೂ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ಸ್ ಆಗಿದ್ರೆ ಅದು ಕೂಡ ರಿಕವರಿ ಆಗ್ತಿದೆ. ಹೆಚ್ಚಾಗಿ ಸಡನ್ನಾಗಿ ಕೋಪ ಬರುತ್ತೆ ನಿಮ್ಮ ಪಾರ್ಟ್ನರ್ಗೆ. ಬಟ್ ಆ ಕೋಪದಿಂದ ನಿಮ್ಮನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ಆ ಕೋಪನ ಮರ್ತೋಗ್ತಿದ್ದಾರೆ. ಹಾಗೆ ನಿಮ್ಮನ್ನು ಯಾವುದೇ ಒಂದು ಸಿಚುವೇಶನಲ್ಲೂ ಬಿಟ್ಕೊಡೋದಿಲ್ಲ. ನೀವು ತಪ್ಪು ಮಾಡಿರಲಿ, ಸರಿ ಮಾಡಿರಲಿ ಅಥವಾ ಏನು ಮಾಡದೇ ಇರಲಿ, ನಿಮ್ಮನ್ನು ಆ ವ್ಯಕ್ತಿ ಬಿಡಬಾರ್ದು. ನಿಮ್ಮ ಕೈ ಹಿಡಿದ ಮೇಲೆ ಒಂದು ಸತಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನೋದನ್ನು ನಿರ್ಧರಿಸಿದ್ದಾರೆ. ಆ ನಿರ್ಧಾರ ನೀವು ಮಾಡಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಇರಬಹುದು. ಎಸ್, M ಲೆಟರ್, B ಲೆಟರ್ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲೇ ತುಂಬ ನಿಮ್ಮ ಬಗ್ಗೆ ಆಸೆ ಇಟ್ಕೊಂಡಿದ್ದಾರೆ. ಹಾಗೆ ತುಂಬ ಪ್ರಶ್ನೆಗಳಿದೆ, ತುಂಬ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಹಾಗೆ ಒಂದು ರೀತಿ ಶೈನ್ ಪಡ್ತಿದ್ದಾರೆ ಕೂಡ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ಎಸ್, ನಿಮ್ಮ ಫ್ಯಾಮಿಲಿ ನಿಮ್ಮ ಪ್ರೀತಿನ ಹೇಳಿದ್ರೆ ಒಪ್ಕೊಳ್ತಾರಾ ಇಲ್ವಾ, ಮುಂದಿನ ಹೆಜ್ಜೆ ಇಡೋದೋ ಬೇಡವಾ, ಅಥವಾ ಇದನ್ನು ನಾನು ಇಲ್ಲೇ ಕಂಟಿನ್ಯೂ ಮಾಡಲ ಅಥವಾ ಬೇಡವಾ ಅನ್ನೋ ನಿರ್ಧಾರ ಕೆಲವು ವ್ಯಕ್ತಿಗಳ ಮನಸ್ಸಲ್ಲಿ ಬರ್ತಿದೆ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಯಾವುದೇ ಸಿಚುವೇಶನಲ್ಲೂ ಬಿಟ್ಕೊಡ್ತಿಲ್ಲ. ಏನೇ ಒಂದು ಯಾರೇ ನಿಮಗೆ ಟ್ರಬಲ್ ಮಾಡಲಿ ಅಥವಾ ಏನೇ ಅಡ್ಡಿಗಳು ಬರಲಿ ಅದನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆನ ಕೊಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಹೇಳ್ತಿದ್ದಾರೆ. ಹಾಗೆ ನಾಳೆ ನಿಮಗೆ ಕೇಳುವಂಥ ಪ್ರಶ್ನೆಗಳಾಗಿರ್ಬಹುದು ಅಥವಾ ನಿಮಗೆ ಅವ್ರು ತೋರಿಸೋ ಪ್ರೀತಿ ಆಗಿರಬಹುದು, ತುಂಬಾ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಿದೆ. ಹೆಚ್ಚಾಗಿ ಅವ್ರ ಮೇಲೆ ಇನ್ನಷ್ಟು ರೆಸ್ಪೆಕ್ಟ್ ನಿಮಗೆ ಆಗ್ತಿದೆ.
ಹಾಗೆ ಅವರು ಮಾತಾಡೋ ಸೆಂಟೆನ್ಸ್ ಲೈನ್ಸ್ ನಿಮಗೆ ತುಂಬಾ ಇಷ್ಟ ಆಗ್ತಿದೆ. ಯಾರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಕೂಡ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಕ್ವಶನ್ ಇದೆ, ನಿಮ್ಮನ್ನು ಆ ವ್ಯಕ್ತಿ ಮನಸ್ಸಲ್ಲಿ ಇಷ್ಟಪಡ್ತಿದ್ದಾರಾ, ಥರ್ಡ್ ಪಾರ್ಟೀಸ್ನ ಇಷ್ಟಪಡ್ತಿದ್ದಾರೆ, ಇನ್ನೊಬ್ಬರನ್ನ ವ್ಯಕ್ತಿನ ಇಷ್ಟಪಡ್ತಿದ್ದಾರಾ, ನನ್ನ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿಲ್ಲ ಅಂತ ನೀವು ಕೇಳಿದರೆ, ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟೀಸ್ ಕೂಡ ನಿಮ್ಮ ಪಾರ್ಟ್ನರ್ ಇಷ್ಟಪಡ್ತಿದ್ದಾರೆ. ಕೆಲವರಿಗೆ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ವ್ಯಕ್ತಿನೂ ಕೂಡ ಇಷ್ಟಪಡ್ತಿದ್ದಾರೆ, ಬಟ್ ನಿಮ್ಮ ಮೇಲೂ ಕೂಡ ಪ್ರೀತಿ ಇದೆ. ಆ ವ್ಯಕ್ತಿ ಅವ್ರನ್ನ ಬಿಟ್ಟು ಬರ್ತಾನೋ ನಿಮ್ಮ ಕ್ವಶನ್ಸ್ ಆಗಿದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾವುದೇ ನಿರ್ಧಾರನ ತಗೊಳ್ತಿಲ್ಲ, ತುಂಬ ಬ್ಲಾಕ್ ಆಗಿದ್ದಾರೆ. ತುಂಬ ಟಫ್ ಅನ್ನಿಸ್ತಿದೆ ಅವ್ರಿಗೆ ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ. ಹಾಗೆ ಕೆಲವು ಎಡವಟ್ಟು ಕೂಡ ಆಗಿದೆ. ಆ ಎಡವಟ್ಟಿಂದ ಸಮಸ್ಯೆಯಿಂದ ಈಚೆ ಕೂಡ ಬಂದಿದ್ದಾರೆ ಕೂಡ. ನಿಮ್ಮ ವ್ಯಕ್ತಿ ಆಗಿರ್ಬೋದು, ನೀವೇ ಆಗಿರ್ಬೋದು, ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ, ತಗೋತಿದ್ದೀರಾ. ನಿಮಗೆ ನಿಮ್ಮ ಪಾರ್ಟ್ನರಿಂದ ಏನಾದರೂ ರಿಂಗ್ ಕೂಡ ಗಿಫ್ಟ್ ಸಿಗ್ತಿರ್ಬೋದು, ಅಥವಾ ಬ್ರೇಸ್ಲೈಟ್ ಗಿಫ್ಟ್ ಸಿಗ್ತಿರಬಹುದು. ಅದು ಅವರ ಹೆಸರಿನಿಂದ ನಿಮಗೆ ಗಿಫ್ಟ್ ಕೊಡ್ತಿರ್ಬೋದು. ಎಸ್, ಹಾಗೆ ಅವರ ಒಂದು ಕೆಲಸದಲ್ಲೂ ಕೂಡ ಬಹಳಷ್ಟು ಚೇಂಜಸ್ನ ಮಾಡ್ತಿದ್ದಾರೆ. ಹಾಗೆ ನಿಮಗೋಸ್ಕರ ಇನ್ನಷ್ಟು ಸಮಯನ ಕೊಡ್ತಿದ್ದಾರೆ. ನೀವು ಹೆಚ್ಚು ನಮಗೋಸ್ಕರ ಸಮಯ ಕೊಡ್ತಿಲ್ಲ ಅಂತ ಕೇಳಿರಬಹುದು. ಇನ್ನು ಮುಂದೆ ಆ ವ್ಯಕ್ತಿ ನಿಮಗೋಸ್ಕರ ತುಂಬ ಸಮಯಗಳನ್ನ ಕೊಡ್ತಿದ್ದಾರೆ. ತುಂಬಾ ಪ್ರೇಯರ್ ಮಾಡಿದ್ದಾರೆ, ಹಾಗೆ ತುಂಬಾ ಬೇಡ್ಕೊಂಡಿದ್ದಾರೆ. ನೀವು ಅವ್ರ ಲೈಫಿಂದ ದೂರ ಹೋಗಬಾರ್ದು, ಯಾರ ದೃಷ್ಟಿನೂ ನನ್ನ ಮೇಲೆ ಬೀಳಬಾರ್ದು ಅಂತ, ನಿಮ್ಮ ಪ್ರೀತಿ ಮೇಲೆ ಬೀಳಬಾರ್ದು ಅಂತ. ಹಾಗೆ ವಾಟರ್ ಸೈನ್ ಪ್ಲೇಸಸ್ ಅಂದರೆ ನಿಮ್ಮ ಪಾರ್ಟ್ನರ್ಗೆ ತುಂಬ ಇಷ್ಟ ಇರಬಹುದು. ಖಂಡಿತ ಮತ್ತೆ ನಿಮಗೆ ಆ ಸೈಡ್ ಪ್ರಪೋಸ್ ಮಾಡ್ತಿರಬಹುದು. ಅಲ್ಲಿ ಆ ಒಂದು ವಾಟರ್ ಸೈನ್ ಪ್ಲೇಸ್ಗೆ ಕರ್ಕೊಂಡೋಗಿ ಮತ್ತೆ ನಿಮಗೆ ಪ್ರಪೋಸ್ ಮಾಡ್ತಿರಬಹುದು. ಹಾಗೆ ಹೆಚ್ಚು ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಅವಕಾಶ, ಟೈಮ್ ಎಲ್ಲವೂ ಸಿಗ್ತಿದೆ. ಎಸ್, ನೀವು ಅವರ ಒಂದು ಜಾತಕ ಆಗಿರಬಹುದು, ಅವ್ರ ಬಗ್ಗೆ ಆಗಿರ್ಬೋದು, ಈ ವಿಚಾರ ಬಗ್ಗೆ ಇನ್ನಷ್ಟು ತುಂಬ ಕ್ಲಾರಿಟಿ ತಿಳ್ಕೊಂಡಿದ್ದೀರಾ. ಅವರ ಒಂದು ವಿಚಾರನ ನೀವು ಅಸ್ಟ್ರಾಲಜಿನ ಭೇಟಿ ಆಗಿರಬಹುದು. ಈ ಹಿಂದೆ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ನೀವು ತುಂಬಾ ಕ್ಲೆನ್ಸ್ ಮಾಡಿದ್ದೀರಾ, ದೇವ್ರಿಗೆ ಪ್ರಾರ್ಥನೆ ಮಾಡಿಸಿದ್ದೀರಾ, ಪೂಜೆ ಮಾಡಿಸಿದ್ದೀರಾ, ಅಥವಾ ಇನ್ನಷ್ಟು ನಿಮ್ಮಿಂದ ಆ ವ್ಯಕ್ತಿಗೆ ಬಹಳಷ್ಟು ಸಮಸ್ಯೆಗಳಿಂದ ದಾರಿ ಸಿಕ್ಕಿದೆ. ಹಾಗೆ ಅವರನ್ನು ನೀವು ಆ ವ್ಯಕ್ತಿನ ನೀವು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದೀರಾ, ಕೇರಿಂಗಾಗಿ ನೋಡ್ಕೊಂಡಿದ್ದೀರಾ, ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಆ ಪ್ರೀತಿ ಲೈಫ್ ಲಾಂಗ್ ಬೇಕು ಅಂತ ಬಯಸ್ತಿದ್ದಾರೆ ಕೂಡ ಇಲ್ಲಿ. ಎಸ್, ನಿಮ್ಮ ಪಾರ್ಟ್ನರ್ ದೇವರನ್ನ ಹೆಚ್ಚು ನಂಬ್ತಿಲ್ಲ ಅಂದರೆ ನೀವು ಆ ನಂಬಿಕೆನ ಬರ್ಸಿದ್ದೀರಾ. ಹಾಗೆ ಇನ್ನಷ್ಟು ಆ ಕೋಪನ ಕಮ್ಮಿ ಮಾಡಿಸಿದ್ದೀರಾ. ಹಾಗೆ ಆ ವ್ಯಕ್ತಿನ ಇನ್ನಷ್ಟು ಹೊಸ ಚೇಂಜಸ್ ಮಾಡಿದ್ದೀರಾ. ಅವರ ಲುಕ್ ಇರ್ಬೋದು, ಹಾಗೆ ಅವರ ನಿರ್ಧಾರಗಳಾಗಿರಬಹುದು, ತುಂಬಾ ಚೇಂಜಸ್ ಆಗಿದೆ. ಎಸ್, ಮುಂದಿನ ಬಗ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಪಾರ್ಟ್ನರ್ ಹೆಚ್ಚಾಗಿ ವರಿ ಮಾಡಲ್ಲ. ಇವತ್ತಿನ ಬಗ್ಗೆ ಏನಾಗ್ತಿದೆ, ಅಟ್ ಪ್ರೆಸೆಂಟಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ನೀವು ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋತಿದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ ಯಾವುದೇ ಏನೇ ಬರಲಿ, ಯಾವ ನಿರ್ಧಾರನೇ ತಗೊಳ್ಳೋಕ್ಕೆ ನಾನು ರೆಡಿ, ಸಿದ್ಧ ಇದ್ದೀನಿ, ನಿಮ್ಮನ್ನು ನಾನು ಬಿಡೋದಿಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಗೊತ್ತಾಗಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಿದೆ, ಮತ್ತು ನಿಮ್ಮನ್ನು ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ಆ ವ್ಯಕ್ತಿಯಿಂದ ಅಂತ ನೀವು ತುಂಬ ಬೇಸರದಲ್ಲಿದ್ದರೆ, ಯಾರಿಗಿದ್ರೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಮತ್ತಿನ ದಿನಗಳಲ್ಲಿ ಅಥವಾ ನಾಳೆ ಆಗಿರಬಹುದು, ಖಂಡಿತ ಆ ವ್ಯಕ್ತಿ ನಿಮಗೆ ಫೋನ್ ಕಾಲ್ ಮುಖಾಂತರ ಮಾತಾಡ್ತಿದ್ದಾರೆ. ಹಾಗೆ ಸಡನ್ನಾಗಿ ನಿಮಗೆ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ ಆ ವ್ಯಕ್ತಿ ಜೊತೆ, ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ. ಎಸ್, ನೀವಿಲ್ಲದೆ ಆ ವ್ಯಕ್ತಿ ಬದುಕೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕೆಲವೊಂದು ಸತಿ ರಾಂಗ್ ಡಿಸಿಷನ್ ಕೂಡ ತಗೊಂಡಿದ್ದಾರೆ. ಬಟ್ ಆ ಒಂದು ನಿರ್ಧಾರದಿಂದ ನೀವು ಅವರನ್ನು ದೂರ ತಳ್ಳಿದ್ದೀರಾ. ಬಟ್ ನೀವಿಲ್ಲದೆ ಅವರ ಲೈಫಲ್ಲಿ ಯಾವುದು ಕೂಡ ಕಂಪ್ಲೀಟೆಡ್ ಅಲ್ಲ. ಮುಂದಿನ ಎಜುಕೇಷನ್ ಆಗಿರ್ಬೋದು, ಮುಂದಿನ ಒಂದು ನಿಮ್ಮ ಕೆಲಸದ ವಿಚಾರವಾಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫಲ್ಲಿ ಎನಿಥಿಂಗ್, ಹಣಕಾಸಿನ ವಿಚಾರವಾಗಿರ್ಬೋದು, ಅಥವಾ ನಿಮಗೆ ಯಾವುದೇ ಕೆಲಸದ ವಿಚಾರವಾಗಿರ್ಬೋದು, ತುಂಬಾ ಸಪೋರ್ಟಾಗಿ ನಿಲ್ತಿದ್ದಾರೆ ಕೂಡ.
ಎಸ್, ನಿಮಗೆ ಇಯರಿಂಗ್ ಕೂಡ ಗಿಫ್ಟ್ ಆಗಿ ಕೊಡ್ತಿರ್ಬಹುದು. ಆ್ಯಂಡ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ತುಂಬಾ ಒಂದು ಏನು ಅಂತರ ಇತ್ತು ಈ ಹಿಂದೆ, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ತಗೊಳ್ಳಿ ಈ ಒಂದು ಮಾತು. ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರಲಿಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ರಾಧಾಕೃಷ್ಣರ ಪ್ರೀತಿ ಎಷ್ಟು ಪವಿತ್ರವಾಗಿದೆ, ಅದೇ ರೀತಿಯಾದ ಪ್ರೀತಿ ನಿಮ್ಮ ಲೈಫಲ್ಲೂ ಕೂಡ ಇದೆ. ನಿಮ್ಮನ್ನು ನೋಡಿ ಇನ್ನಷ್ಟು ಜನ ಅವರ ದಾಂಪತ್ಯ ಜೀವನದಲ್ಲೂ ಕೂಡ ಚೇಂಜಸ್ನ ಮಾಡ್ಕೋತಿದ್ದಾರೆ. ನೀವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಇಲ್ಲಿ ಯಾರು ನಿಮಗೆ ಥರ್ಡ್ ಪಾರ್ಟೀಸ್ ಇದ್ದಾರೆ, ಆ ಥರ್ಡ್ ಪಾರ್ಟೀಸಿಂದ ಖಂಡಿತ ಏನು ಸಮಸ್ಯೆ ನೋಡಿದ್ದೀರಾ, ನೀವು ಕಣ್ಣೀರನ್ನು ಹಾಕಿದ್ದೀರಾ, ಅದು ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ಸ್ವಲ್ಪ ನೆಗೆಟಿವಿಟೀಸ್ ನಿಮ್ಮ ಪರ್ಸನ್ ಫ್ಯಾಮಿಲಿಯಿಂದ ಆಗಿದೆ, ಬಟ್ ಆ ಒಂದು ಏನು ಸಮಸ್ಯೆ ನೆಗೆಟಿವಿಟಿ ಆಗಿದೆ ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಮಾತುಗಳೇ ನಿಮ್ಮ ಪರ್ಸನ್ಗೆ ಒಂದು ಸ್ಟ್ರೆಂತನ್ನು ತಂದುಕೊಡ್ತಿದೆ. ಆ್ಯಂಡ್ ತುಂಬಾ ಹ್ಯಾಪಿ ಆಗಿದ್ದೀರಾ ಮುಂದಿನ ದಿನಗಳಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹರೇ ಕೃಷ್ಣ.